ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಾನೊಬ್ಬರು ತುಂಬ ನಾನು ಇಷ್ಟಪಡುವಂಥ ಒಬ್ಬ ವ್ಯಕ್ತಿದು ಕನ್ಸರ್ಟ್ ಇದೆ. ಮ್ಯೂಸಿಕ್ ಕನ್ಸರ್ಟು, ಮೇ ಬಿ ಭರತನಾಟ್ಯಂ ಡ್ಯಾನ್ಸು ಮತ್ತು ಸ್ವಲ್ಪ ಮ್ಯೂಸಿಕ್ ಎಲ್ಲ ಇರ್ಬೋದು. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ನನಗೆ ಆ್ಯಕ್ಚುಲಿ ಐಡಿಯಾ ಇಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನು ಎತ್ತ ಮತ್ತು ಯಾರ್ದದು ನನ್ನ ಫೇವ್ರೆಟ್ ಪರ್ಸನ್ ಯಾರು ಅಂತ. ಹೋಗೋಣ ಬನ್ನಿ. ನಾನು ಇನ್ನೂ ರೆಡಿ ಆಗಬೇಕು, ಟೈಮ್ ಇಲ್ಲ. ಒಂದು 10 ನಿಮಿಷದಲ್ಲಿ ರೆಡಿ ಆಗ್ಬಿಟ್ಟು ಹೊರಡಬೇಕು. ನಡಿ ಹೊರಡೋಣ. ಬೇಗ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ. ಸೊ ಬುಕ್ ಮಾಡಿ ಆಲ್ರೆಡಿ 2 ವಾರ ಆಗಿತ್ತು. ಇವಾಗ ಬೆಂಗಳೂರಲ್ಲೇ ನಡೀತಾ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾರದು ಅಂತ ತಿಳ್ಕೊಳ್ಳೋದಕ್ಕೆ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ, ಆಯಿತಾ? ಸೊ ಕ್ಯೂರಿಯಾಸಿಟಿ ಹಾಗೆ ಇರಲಿ, ನೋಡ್ತಾ ಇರಿ. ಟೈಮ್ ಸೇವ್ ಮಾಡಬೇಕಂತ ನಾವು ಈ ಥರ ಟೋಲಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಇದೇನು ಪಾಪ, ಸೋಂಪುರ ಅಲ್ಲ, ಸೋಂಪುರ ಎಕ್ಸಿಟ್. ಫೋರಂ ಫಾಲ್ಕನ್ ಮಾಲ್ ಹತ್ರ ರೀಚ್ ಆಗಿದ್ದೀವಿ. ಇನ್ನು ಸಿಗ್ನಲ್ ಕ್ರಾಸ್ ಆಗಬೇಕು ನೋಡಿ. ಸೊ ಇಲ್ಲೇ ನಮ್ದು ಇರೋದು. ಅವರಲ್ಲ ಅನ್ಸುತ್ತಪ್ಪ. ರನಾ नजरिया लागे नहीं कहीं, ओ नजरिया लागे नहीं कहीं ना ಹಾಯ್, ನಮಸ್ಕಾರ. ಸೊ ಇವತ್ತು ಎಲ್ಲಿಗೆ ಹೋಗಿದ್ದಪ್ಪ ಅಂತಂದರೆ ಫಾಲ್ಕನ್ ಫೋರಮ್ ಹತ್ರ ಒಂದು ಇದು ಥಿಯೇಟರ್ ಇದೆ. ಅಂದರೆ ಡ್ರಾಮಾ ಪ್ಲೇಸ್ ಅದೆಲ್ಲ ನಡೆಯೋವಂಥ ಒಂದು ಥಿಯೇಟರು. ಸೊ ಅಲ್ಲಿ ನಾವು ಇವತ್ತು ಹೋಗಿದ್ವಿ. 2 ವೀಕ್ಸ್ ಬ್ಯಾಕು ನಾನು ಈ ಒಂದು ಕನ್ಸರ್ಟ್ಗೆ ದುಡ್ಡು ಕೊಟ್ಟು ಬುಕ್ ಮಾಡಿದ್ವಿ. ಅಂದರೆ ಫ್ರಂಟ್ ಸೀಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ನಾವು ಬುಕ್ ಮಾಡಿದ್ದು ಗೋಲ್ಡನ್ ಟಿಕೆಟ್, ಅಂದರೆ ಒಬ್ರಿಗೆ 2,000 ಆಗುತ್ತೆ. ನಾನು ನನ್ನ ಹಸ್ಬೆಂಡು 4,000 ಕೊಟ್ಟು ಹೋಗಿದ್ವಿ. ಸೊ ಬೇಸಿಕಲಿ ನಂದು ಸಿಂಪಲ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇನಪ್ಪ ಅಂತಂದರೆ, ಸದ್ಗುರು ಅವರ ಮಗಳು ರಾಧೆ ಇದ್ದಾರಲ್ಲ, ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಅಷ್ಟೇ. ಸೊ ಅವ್ರು ಇದಕ್ಕೆ ಹೋಗ್ಬಿಟ್ಟು ನೋಡಬೇಕು, ಸದ್ಗುರು ಅವ್ರ ಮಗಳನ್ನ ನೋಡ್ತೀನಲ್ಲ, ಅದೊಂದು ಚಾನ್ಸ್ ಸಿಗ್ತಾ ಇದೆಯಲ್ಲ ಅಂತ ಖುಷಿಯಿಂದ ಹೋಗಿದ್ದು. ಸೊ ಹೋದ್ವಿ.
ಸರ್ಪ್ರೈಸಿಂಗ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಮುಂದ್ಗಡೆ ಸದ್ಗುರು ಆಲ್ರೆಡಿ ಕೂತಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ಅದು ಅವ್ರು ಅನೌನ್ಸ್ ಮಾಡೋ ಟೈಮಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲ ಕ್ಲಾಪ್ ಮಾಡಿ ಅವ್ರದ್ದು ಪರ್ಫಾರ್ಮೆನ್ಸ್ ಮುಗ್ದು ಎಲ್ರದ್ದು ಹೆಸರು ಹೇಳಬೇಕಾದ್ರೆ ಗೊತ್ತಾಯ್ತು ಸದ್ಗುರು ಅವರು ಕೂಡ ಅಲ್ಲಿ ಬಂದು ಕೂತಿದ್ರು ಅಂತ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು, ಖುಷಿ ಆಯಿತು. ಬಿಕಾಸ್ ಐ ಆಮ್ ಅ ಗ್ರೇಟ್ ಫಾಲೋವರ್ ಆಫ್ ಸದ್ಗುರು ಫ್ರಮ್ ಸೋ ಮೆನಿ ಇಯರ್ಸ್. ತುಂಬ ವರ್ಷದಿಂದ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಾವು ಹಾರ್ಡ್ ಕೋರ್ ಡಿವೋಟಿ ಆಫ್ ಶಿವ ಕೂಡ. ಸೊ ಹಾಗಾಗಿ ಸದ್ಗುರು ಅವ್ರನ್ನ ಮೀಟ್ ಮಾಡಿದ್ದು ಇವತ್ತು ನನಗೆ ಭಾಳ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ಅದನ್ನು ಈ ಕನ್ಸರ್ಟ್ನ ದಯವಿಟ್ಟು ಈ ಥರದ್ದು ಯಾವುದಾದ್ರೂ ನೆಕ್ಸ್ಟು ಬಂದರೆ ಮಿಸ್ ಮಾಡದೆ ಅಟೆಂಡ್ ಮಾಡಿ. ನಿಜವಾಗ್ಲೂ ನಮ್ಮ ನಿಜವಾದ ಸಂಸ್ಕೃತಿ ಆಗಿರ್ಬೋದು, ಕರ್ನಾಟಿಕ್ ಮ್ಯೂಸಿಕ್ ಆಗಿರ್ಬೋದು, ಇದನ್ನೆಲ್ಲ ಈಗಲೂ ಒಂದು ಭರತನಾಟ್ಯಂ ಡಾನ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಪರ್ಫಾರ್ಮೆನ್ಸಸ್ಸು ಅಷ್ಟು ಈಸಿಯಾಗಿ ಯಾರು ಕೊಡೋರಿಲ್ಲ ಇವಾಗ. ಅದೊಂಥರ ನೋಡಿದಾಗ ಮೈಂಡ್ ವೇವ್ಸ್ ಫೀಲ್ ಆಗೋ ರೀತಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಯಾವ್ದ್ಯಾವ್ದಕ್ಕೂ ನಾವು ದುಡ್ಡು ಖರ್ಚು ಮಾಡೋ ಬದಲು ಈ ಥರದೊಂದು ಕನ್ಸರ್ಟ್ ನೀವು ಅಟೆಂಡ್ ಮಾಡಿದಾಗ ನಿಮ್ಗೆ ಆಗೋ ಫೀಲಿಂಗ್ಸೇ ಬೇರೆ ಇರುತ್ತೆ. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇವಾಗ 10:30 ಆಗಿದೆ, ಹೋಗ್ತಾ ಇದ್ದೀವಿ ಮನೆಗೆ. ಲೇಟ್ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ.